State Reports welcomes you. ಹೊನ್ನಾಳಿಯಲ್ಲಿ ಸರಗಳ್ಳತನ ಪ್ರಕರಣ ಭೇದಿಸಿದ ಪೊಲೀಸರು 5 ಆರೋಪಿತರ ಬಂಧನ 22.12 ಲಕ್ಷ ಮೌಲ್ಯದ ಆಸ್ತಿ ವಶ 2 ಕಾರು 1 ಬೈಕ್ ಜಪ್ತಿ ಮಾರ್ಚ್ 8ರಂದು ನಡೆದ ಸರಗಳ್ಳತನ ಪ್ರಕರಣದಲ್ಲಿ ತಾಂತ್ರಿಕ ತನಿಖೆಯ ಮೂಲಕ ಆರೋಪಿಗಳನ್ನು ಬಂಧಿಸಲಾಗಿದೆ. ಮುಖ್ಯ ಆರೋಪಿ ಆನ್ಲೈನ್ ಗೇಮಿಂಗ್ ಮತ್ತು ಕ್ರಿಕೆಟ್ ಬೆಟ್ಟಿಂಗ್ ಸಾಲ ತೀರಿಸಲು ಈ ಕೃತ್ಯ ಎಸಗಿದ್ದಾನೆ. 3 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ. ನಮ್ಮ ದಾವಣಗೆರೆ ಜಿಲ್ಲೆಯ ಬಸವಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಚೈನ್ ಸ್ನ್ಯಾಚಿಂಗಲ್ಲಿ ಈತ ಆರೋಪಿಯಾಗಿರ್ತಾನೆ. ಸೊ ಇದೇನು ಈತ ಈ ಒಂದು ಕ್ರಿಮಿನಲ್ ಹಿನ್ನೆಲೆ ಉಳ್ಳವನಾಗಿರ್ತಾನೆ. ಅವನೇ ಪ್ಲ್ಯಾನ್ ಮಾಡ್ತಾನೆ, ಈ ಥರ ನಾವು ಚೈನ್ ಸ್ನ್ಯಾಚಿಂಗ್ ಮಾಡಿದ್ರೆ ಒಂದು ಸಾಲ ತೀರಿಸ್ಕೊಳ್ಬೇಕಂತ ಹೇಳ್ತೀವಿ. ಅದಕ್ಕೆ ಒಂದು ಸಂಚನ್ನು ರೂಪಿಸ್ತಾನೆ. ಈ ಸಂಚಿನಲ್ಲಿ A2 ಆರೋಪಿಯಾಗಿರ್ತಕ್ಕಂಥ ಮುಷ್ತಾಕ್ ಅಂತ ಹೇಳ್ಬಿಟ್ಟು ಈತನು ಕೂಡ ಅಲ್ಲೇ ಬಸರತಿ ಗ್ರಾಮದವನು. ಈತನ ಹೆಂಗೆ ಪರಿಚಯ ಇರ್ತಾನೆ ಅಂದರೆ, ಈ ಆರೋಪಿತ ನಿಯಾಜನ ಮನೆಯಲ್ಲಿ ಮದುವೆ ಇರುತ್ತೆ ಅವ್ರ ಅಕ್ಕಂದು. ಆ ಮದುವೆ ಹಿನ್ನೆಲೆಯಲ್ಲಿ ಮನೆಗೆ ಪೇಂಟ್ ಮಾಡೋಕ್ಕಂತ ಬಿಟ್ಟು ಇಬ್ಬರು ಬಂದಿರ್ತಾರೆ. ಅದರಲ್ಲಿ ಮುಷ್ತಾಕ್ ಮತ್ತು ಇನ್ನೊಬ್ಬ ಕಾನೂನಿನ ಸಂಘರ್ಷಕ್ಕೊಳಗಾದ ಒಬ್ಬ ಬಾಲಕ ಇರ್ತಾನೆ. ಅವರಿಬ್ಬರು ಇವನು ತಯಾರು ಮಾಡ್ತಾನೆ. ಈ ಕಾನೂನು ಸಂಘರ್ಷದ ಒಳಗಾದ ಬಾಲಕನ ತಯಾರು ಮಾಡೋ ಉದ್ದೇಶ ಅಂತಂದರೆ, ಇವನು ಏನು ಈ ಹಿಂದೆ ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾನೆ, ಅವನಿಗೆ ಸ್ವಲ್ಪ ಈ ಕಾನೂನು ಬಗ್ಗೆ ಸ್ವಲ್ಪ ಅರಿವು ಇರುತ್ತೆ. ನಾನೇನಾದರೂ ಅಫೆನ್ಸ್ ಮಾಡೋಕ್ಕೆ ಹೋದರೆ ನಮಗೆ ಜೈಲಿಗೆ ಹೋಗತಕ್ಕಂಥ ಚಾನ್ಸಸ್ ಇರುತ್ತೆ. ಆದರೆ ಈ ಕಾನೂನಿನ ಸಂಘರ್ಷ ಇವರಿಬ್ಬರನ್ನ ಪುಸಲಾಯಿಸಿ ಅವ್ರನ್ನು ಕೂಡ ತಮ್ಮ ಒಂದು ಈ ಕೃತ್ಯದಲ್ಲಿ ಭಾಗಿಯಾಗಕ್ಕೆ ಪ್ರೇರೇಪಿಸ್ತಾನೆ. ಅವರು ಕೂಡ ಅವರಿಗೆ ನಿಮಗೆ ದುಡ್ಡು ಕೊಟ್ಟು ಬಿಟ್ಟು ಹೇಳ್ತಾನೆ. ಅದಕ್ಕೆ ಅವರು ಒಪ್ಕೊಂಡು ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಅದರ ಜೊತೆಗೆ ಇನ್ನೊಬ್ಬ ಆರೋಪಿಯಾಗಿರ್ತಕ್ಕಂಥ ಸುಹಿಲ್ ಭಾಷಾ ಅಂತ ಬಿಟ್ಟರೆ ಇವರಿಗೆ 19 ವರ್ಷ ವಯಸ್ಸು. ಈತನು ಹಾವೇರಿ ಜಿಲ್ಲೆ ಬಿತ್ತಲ್ ಗ್ರಾಮದವನು. ಇವನು ಮತ್ತು ಇವರ ಅಕ್ಕ ಅಂಜುಮ್ ಬಾನು ಅಂತ ಹೇಳಿ ಇವರೆಲ್ಲರೂ ಸೇರಿಕೊಂಡು 5 ಜನ ಸೇರಿಕೊಂಡು ಒಂದು ಸಂಚು ರೂಪಿಸಿ ಸುಮಾರು 7 ಚೈನ್ ಸ್ನ್ಯಾಚಿಂಗ್ 7ರಿಂದ 8 ಚೈನ್ ಸ್ನ್ಯಾಚಿಂಗ್ ಮಾಡಲೇಬೇಕು ಅಂತ ಹೇಳಿ ಅವರು ಪ್ಲ್ಯಾನ್ ಹಾಕೋತಾರೆ. ಪ್ಲ್ಯಾನ್ ಹಾಕ್ಕೊಂಡು ಅವತ್ತಿನ ದಿನ 8ನೇ ತಾರೀಕು 8 ಮಾರ್ಚ್ 2026ರಂದು ಫಸ್ಟು ಎಣ್ಣೆಹಟ್ಟಿಯಲ್ಲಿ ಮಾಡ್ತಾರೆ. ನಂತರ ಇದರಲ್ಲಿ ಮಾಡ್ತಾರೆ, ನಮ್ಮ ಹೊನ್ನಳ್ಳಿ ಸರ್ಕೂರು ಕ್ರಾಸ್ ಹತ್ರ ಮಾಡ್ತಾರೆ. ತದನಂತರ ಅವರು ವಾಪಸ್ಸು ಅವತ್ತಿನ ಚೈನ್ ಸ್ನ್ಯಾಚಿಂಗ್ ಮಾಡ್ಕೊಂಡು ಹೋಗಿ ಇದಕ್ಕೆ ಹುಬ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಹಣವನ್ನು ಸ್ವಲ್ಪ ಅದನ್ನು ಮಾರೋಕ್ಕೆ ಪ್ರಯತ್ನ ಪಡ್ತಾರೆ. ತದನಂತರ 12ನೇ ತಾರೀಕು ಮತ್ತೆ ವಾಪಸ್ ಬಂದು ಇನ್ನೂ ಏನೋ ಟಾರ್ಗೆಟು 7 ಚೈನ್ ಸ್ನ್ಯಾಚಿಂಗ್ ಇತ್ತು, ಇನ್ನೂ 5 ಚೈನ್ ಸ್ನ್ಯಾಚಿಂಗ್ ಮಾಡೋಣ ಅಂತ ಬಿಟ್ಟೇಳಿ ಬರ್ತಾರೆ. ಬರಬೇಕಾದ್ರೆ ಇವರು ಪ್ಲ್ಯಾನ್ ಏನು ಮಾಡಬೇಕು ಅಂತ ಬರಬೇಕಾದ್ರೆ ಗಾಡಿಯಲ್ಲಿ 4 ವೀಲರ್ ಅಂದರೆ ಒಂದು ಸ್ವಿಫ್ಟ್ ಡಿಸೈರ್ ವಾಹನವನ್ನು ಬಾಡಿಗೆ ತಗೋತಾರೆ. ಬಾಡಿಗೆ ತಗೊಂಡು ಏನೋ ಆರೋಪಿತರಾಗಿರ್ತಕ್ಕಂಥ 3 ಜನ ನಿಯಾಜು, ಸುಹೇಲು ಮತ್ತು ಅಂಜಮ್ ಅನ್ನೋ ಒಂದು ಕಾರು ಇಟ್ಟಿರ್ತಾರೆ. ಅದ್ರ ಜೊತೆಗೆ ಏನು ಕಾನೂನು ಸಂಘರ್ಷ ಒಳಗಾಗಿರ್ತಕ್ಕಂಥ ಬಾಲಕ ಚೈನ್ ಕೇಳೋದು, ಮುಸ್ತಾಕ ಬೈಕನ್ನು ಓಡಿಸೋದು, ಇವರು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇವ್ರು ಮುಂಚೆ ವೆಹಿಕಲ್ನ 4 ವೀಲರ್ ಎಲ್ಲ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಎಲ್ಲ ಪರಿಸ್ಥಿತಿ